ರಾಜ್ಯದಲ್ಲಿ ಸಚಿವ ಸಂಪುಟ ಪುನಾರಚನೆಯ ಸರ್ಕಸ್ ಶುರುವಾಗಿದೆ. ನವೆಂಬರ್ನಲ್ಲಿ ಸಂಪುಟ ಪುನಾರಚನೆ ಬಹುತೇಕ ಫಿಕ್ಸು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕೆಲವರಿಗೆ ಸಂಪುಟದಿಂದ ಕೋಕ್ ನೀಡಲಾಗುತ್ತೆ, ಹೊಸಬರಿಗೆ ಜಾಕ್ಪಾಟ್ ಹೊಡೆಯುತ್ತೆ ಅನ್ನುವಂತ ಸುದ್ದಿ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಕಾಣುವಾಗಿದೆ. ಹೈಕಮಾಂಡ್ ಸೂಚನೆ ನಂತರವೇ ಡಿನ್ನರ್ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಾಹೇಬ್ರು ಅನ್ನೋದನ್ನು ಹೇಳಲಾಗ್ತಾ ಇದೆ. ಹೈಕಮಾಂಡ್ ಕೆಲವರನ್ನ ಈ ಸಚಿವ ಸಂಪುಟದಿಂದ ಹೊರಗೆ ಹಾಕಿ ಕೆಲವರಿಗೆ ಅವಕಾಶ ಕೊಡಿ ಅಂತ ಹೇಳಿರುವ ಕಾರಣಕ್ಕಾಗಿಯೇ ಹೈಕಮಾಂಡ್ ನೋಡಿ ಒಂದು ಡಿನ್ನರ್ ಏನಾದ್ರು ಅರೇಂಜ್ ಮಾಡ್ತೀರಾ, ಮಾಡಿ ಎಲ್ರನ್ನು ಕೂರಿಸಿ ಮಾತಾಡಿ ಅಂತ ಹೇಳಿರುವ ಕಾರಣಕ್ಕಾಗಿಯೇ ಸಿಎಂ ಒಂದು ಡಿನ್ನರ್ ಸಭೆಯನ್ನ ಅರೇಂಜ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಭೆ ಹಿಂದೆ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಯತ್ನವನ್ನ ಮಾಡಲಾಗತ್ತಾ, ಅದಕ್ಕೆ ಅಂತಾನೆ ಈ ಡಿನ್ನರ್ ಅನ್ನೋದನ್ನ ಮುಂದಿಟ್ಕೊಳ್ಳಲಾಗಿದ್ಯಾ ಅನ್ನೋದು ಪ್ರಶ್ನೆ. ಸಂಪುಟದಿಂದ ಕೆಲವರನ್ನ ಹೊರಗೆ ಹಾಕಲೇಬೇಕಾಗತ್ತೆ, ಹೊರಗಿಡ್ಲೇಬೇಕಾಗತ್ತೆ, ಹೊಸಬರಿಗೆ ಅವಕಾಶ ಕಲ್ಪಿಸ್ಬೇಕು ಅಂತಂದ್ರೆ ಈ ಕೆಲಸ ಮಾಡಲೇಬೇಕಾಗತ್ತೆ. ಬಟ್ ಅಷ್ಟು ಈಸಿಯಾಗಿ ನೀವು ನಾಳೆಯಿಂದ ಸಂಪುಟದಲ್ಲಿ ಇರಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರು ಮನವೊಲಿಸ್ಬೇಕಾಗತ್ತೆ. ನೋಡಿ, ಸಮಸ್ಯೆ ಈ ಥರ ಇದೆ, ನೀವು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ, ನಿಮ್ಮಿಂದ ಬೇರೆಯವ್ರಿಗೆ ಅವಕಾಶ ಆಗಲಿ, ಮುಂದೊಂದು ದಿನ ನಿಮಗೆ ಇನ್ನೊಂದಷ್ಟು ಅವಕಾಶಗಳು ಸಿಗತ್ತೆ, ಪಕ್ಷಕ್ಕಾಗಿ ಪಕ್ಷದ ಹಿತದೃಷ್ಟಿಯಿಂದ ನೀವು ಕೆಲಸವನ್ನ ಮಾಡಿ ಅಂತ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಪಕ್ಷದ ಹಿತದೃಷ್ಟಿಯಿಂದ ತ್ಯಾಗ ಮಾಡಿ ಅಂತ ಸಚಿವರಿಗೆ ಹೇಳಬೇಕಾಗತ್ತೆ. ನಿಮ್ಮ ತ್ಯಾಗವನ್ನ, ಈಗಿನ ತ್ಯಾಗವನ್ನ ನಾವು ಗಮನದಲ್ಲಿ ಇಟ್ಕೊಂತೀವಿ, ಮುಂದೆ ಒಂದಿನ ನಿಮಗೆ ಬಂಪರ್ ಆಫರ್ ಕೊಡ್ತೀವಿ ಅಂತೆಲ್ಲ ಹೇಳಬೇಕಾಗತ್ತೆ. ಸೊ ಹೈಕಮಾಂಡ್ನಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ನೇರವಾಗಿ ಒಂದು ಸಂದೇಶ ಬಂದಿದೆಯಂತೆ. ನೋಡಿ, ಕೆಲವರನ್ನ ನೀವು ಸಂಪುಟದಿಂದ ಹೊರಗಿಡಬೇಕಾಗತ್ತೆ, ಅಂಥವ್ರಿಗೆ ನೀವೇ ಕರೆದು ಬುದ್ಧಿ ಹೇಳ್ತಿರೋ, ಸಮಾಧಾನ ಮಾಡ್ತಿರೋ, ಅವಕಾಶವನ್ನ ಯಾವ ರೀತಿಯಾಗಿ ಮುಂದೆ ಕೊಡ್ತೀವಿ ಅಂತ ಹೇಳ್ತಿರೋ, ಏನು ಮಾಡ್ತಿರೋ ಗೊತ್ತಿಲ್ಲ, ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಆ ಕಾರಣಕ್ಕಾಗಿಯೇ ಡಿನ್ನರ್ ಹೆಸರಿನಲ್ಲಿ ಎಲ್ಲರನ್ನು ಕರೆದು ಎಲ್ಲರ ಜೊತೆಗೂ ಮಾತಾಡಿ ಕೆಲವರನ್ನು ಸಮಾಧಾನ, ಕೆಲವರನ್ನು ಒಲಿಸಿಕೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗೋದು. ಈಗಾಗಲೇ ಕೆಲವರಿಗೆ ತಮ್ಮನ್ನ ಈ ಸಂಪುಟದಿಂದ ಹೊರಗಿಡ್ತಾರೆ ಅನ್ನೋದು ನೀಟಾಗಿ ಅರ್ಥ ಆಗ್ಬಿಟ್ಟಿದೆ, ಮನದಟ್ಟ ಆಗ್ಬಿಟ್ಟಿದೆ. ಯಾಕೋ ಆಗ್ತಿರೋ ಬೆಳವಣಿಗೆಯನ್ನು ನೋಡಿದ್ರೆ ನಮ್ಮನ್ನು ಮೋಸ್ಟ್ಲಿ ಈ ಸಂಪುಟದಿಂದ ಹೊರಗೆ ಕಳಿಸ್ತಾರ ಅನ್ಸುತ್ತೆ, ಹೊರಗಿಡ್ತಾರ ಅನ್ಸುತ್ತೆ ಅಂತ. ಹೀಗಾಗಿ ಕೆಲವರು ಸಿಎಂ ಏನೇ ನಿರ್ಧಾರ ತೆಗೆದುಕೊಂಡ್ರು ಓಕೆ ಅಂತ ಹೇಳ್ತಾ ಇದ್ದಾರೆ. ನಮಗೆ 2.5 ವರ್ಷ ಅವಕಾಶ ಸಿಕ್ಕಿದೆಯಲ್ಲ, ಪಕ್ಷ ಅಧಿಕಾರಕ್ಕೆ ಬಂದ ಮೊದಲಿನಲ್ಲಿ ನಮ್ಮನ್ನು ಗುರುತಿಸಿದಾರಲ್ಲ, ನಮಗಷ್ಟು ಸಾಕು, ಬೇರೆಯವರಿಗೆ ಅವಕಾಶ ಇಡ್ಲಿ ಅಂತ ಕೆಲವರು ಬಹಳ ಪ್ರಬುದ್ಧವಾಗಿ ಯೋಚಿಸಿ ಸಿಎಂ ನಿರ್ಧಾರಕ್ಕೆ ಓಕೆ ಅಂತ ಅಂದಿದ್ದಾರೆ. ಆದರೆ ಇನ್ನು ಕೆಲವರು ನಮ್ಮನ್ನು ಹೊರಗಡೆ ಹಾಕ್ತಾರೆ ಅನ್ನುವಂಥ ಭಯ, ಆತಂಕದಿಂದ ಲಾಭಿ ಮಾಡೋದಕ್ಕೆ ಮುಂದೆ ನಿಂತು ಬಿಟ್ಟಿದ್ದಾರೆ. ಖರ್ಗೆ ಅವರು, ವೇಣುಗೋಪಾಲ್ ಅವರು, ಸಿಎಂ ಇವರೆಲ್ಲರ ಮೇಲೆ ಒತ್ತಡ ಇರೋ ಪ್ರಯತ್ನ. ನಾನಂತೂ ಸಂಪುಟದಿಂದ ಹೊರಗಿರಲ್ಲ, ನನಗೆ ಬಹಳ ವರ್ಷಗಳಾದ್ಮೇಲೆ ಅವಕಾಶ ಕೊಟ್ಟಿದ್ದೀರಾ, ನಾನು ಹಿರಿಯರಿದ್ದೀನಿ, ನಾನು ಮೊದಲಿಂದಲೂ ಪಕ್ಷಕ್ಕಾಗಿ ದುಡ್ದಿದ್ದೀನಿ, ಅಧಿಕಾರ ವಹಿಸ್ಕೊಂಡೇ ಇನ್ನೂ ಈಗ 2 ವರ್ಷ ಆಯಿತು, ಈಗಲೇ ಅಧಿಕಾರದಿಂದ ದೂರ ಸರಿ ಅಂತಂದ್ರೆ ಏನು, ನನ್ನ ರಾಜಕೀಯದ ಭವಿಷ್ಯದ ಕತೆಗೇನು, ದಯವಿಟ್ಟು ನನ್ನನ್ನು ಹೊರಗಡೆ ಇಡಬೇಡಿ, ಈ ಥರದ ಬೇಡಿಕೆಗಳನ್ನು ಇಡ್ತಾ ಇದ್ದಾರಂತೆ. ಸಂಪುಟಕ್ಕೆ ಅವಕಾಶ ಸಿಗುವ ನಿರೀಕ್ಷೆ ಇರುವವರಿಂದಲೂ ಒತ್ತಡ. ಈ ಬಾರಿ ಇವ್ರಿಗೆ ಸಿಗಬಹುದೇನೋ, ನಿಮಗೆ ಸಿಗುತ್ತೆ ಅನ್ಸುತ್ತೆ ಕಣ್ರಿ, ಈ ಬಾರಿ ನಿಮಗೆ ಪಕ್ಕ ಅಂತ ಹೇಳಿಸ್ಕೊಂಡು ಕೇಳಿಸ್ಕೊಂಡು ಅಂಥವ್ರು ಕೂಡ ಒತ್ತಡ ಹೇರ್ತಾ ಇದ್ದಾರಂತೆ. ಈ ಬಾರಿನಾದರೂ ನಂಗೆ ಅವಕಾಶ ಕೊಡ್ತೀರಾ ಸರ್, ಬಹಳ ವರ್ಷದಿಂದ ಪಕ್ಷಕ್ಕಾಗಿ ದುಡ್ದಿದ್ದೀನಿ, ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿದ್ದೀನಿ, ಪಕ್ಷಕ್ಕೆ ಏನು ಹೇಳಿದ್ಯೋ ಆ ಎಲ್ಲ ಕೆಲಸ ಮಾಡಿದ್ದೀನಿ, ಪಕ್ಷಕ್ಕೆ ಏನೇ ಜವಾಬ್ದಾರಿ ಕೊಟ್ಟರು ಅದನ್ನು ನಿಭಾಯಿಸಿದ್ದೀನಿ, ಈ ಬಾರಿ ಆದರೂ ನನಗೆ ಸಚಿವ ಸಂಪುಟ ಸಭೆಯಲ್ಲಿ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದಾರಂತೆ. ಸೊ ಸಿಎಂ ಖರ್ಗೆ ಬಳಿ ತಮಗೆ ಅವಕಾಶವನ್ನು ಕೊಡಬೇಕು ಅಂತ ಒತ್ತಡ ಹೇರುವಂಥ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಕೆಲವರು ಬೇಡಿಕೆ ಇಡ್ತಾ ಇದ್ದಾರೆ, ಕೆಲವರಿಗೆ ಅದೃಷ್ಟ ಹಾಗೇನೆ ಒಲ್ದ್ಕೊಂಡು ಬರಬಹುದಾದ ಸಾಧ್ಯತೆಗಳು ಕೂಡ ಇದೆ. ರಾಜಕಾರಣದಲ್ಲಿ ಹೀಗೆ ಆಗುತ್ತೆ ಅನ್ನೋದನ್ನು ಯಾರು ಹೇಳಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಕೆಲವೊಮ್ಮೆ ಅವಕಾಶ ಬರ್ಬೋದು, ಕೆಲವೊಮ್ಮೆ ಅವಕಾಶ ಕಿತ್ಕೊಳ್ಬೋದು, ಏನು ಬೇಕಾದರೂ ಆಗ್ಬೋದು. ಸದ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಇದೆಲ್ಲವನ್ನು ನಿರೀಕ್ಷಿಸಲಾಗ್ತಾ ಇದೆ. ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು ಅಂತ. ಈ ಬೆಳವಣಿಗೆಯನ್ನು ನೋಡಿದ್ರೆ ಒಂದು ಅನಿಸ್ತಾ ಇರೋದು, ಹಾಗಿದ್ರೆ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸಾ? ನವೆಂಬರ್ನಲ್ಲಿ ಕ್ರಾಂತಿ ಆಗೋದು ಖಂಡಿತನ? ಈ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಮತ್ತೆ ಮುನ್ನೆಲೆಗೆ ಬರುತ್ತಾ ಹಾಗಿದ್ರೆ ದಲಿತ ಸಿಎಂ ಕೂಗು? ಇದು ಬೇರೆ ಪ್ರಶ್ನೆ. ಕೇವಲ ಸಚಿವ ಸಂಪುಟ ಪುನರ್ರಚನೆ ಮಾತ್ರ ಅಲ್ಲ, ಇಲ್ಲಿ ಸಿಎಂ ಬದಲಾವಣೆ ಆಗಬೇಕು ಅನ್ನುವಂಥ ವಿಚಾರವೂ ಕೂಡ ಮುನ್ನೆಲೆಗೆ ಬಂದಿದೆ. ಕಳೆದ 3-4 ತಿಂಗಳಿಂದ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಸಿಎಂ ಬದಲಾವಣೆ ಅನ್ನೋದೇ ಆದರೆ, ಸಿಎಂರನ್ನ ಬದಲು ಮಾಡ್ತಾರೆ ಅನ್ನೋದೇ ಆದರೆ, ಅಥವಾ ಆ ಥರದೊಂದು ಕೂಗು ಕೇಳಿದ್ದೇ ಆದರೆ ನಾವಿದ್ದೀವಿ.
ದಲಿತ ಸಿಎಂఏ ಆಗಬೇಕು, ದಲಿತ ಸಮುದಾಯಕ್ಕೆ ಸಿಎಂ ಸ್ಥಾನಮಾನ ಒಲಿಬೇಕು ಅಂತ ಆಲ್ರೆಡಿ ದಲಿತ ಸಮುದಾಯದವರು ಮೀಟಿಂಗ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಿದೆ, ಯಾರು ಮೀಟಿಂಗ್ ಮಾಡಬೇಡಿ, ನೀವು ತಿಂಡಿಗೆ ಸೇರೋದು ಬೇಡ, ಊಟಕ್ಕೆ ಸೇರೋದು ಬೇಡ, ಕಾಫಿಗೆ ಸೇರೋದು ಬೇಡ, ನೀವು ಯಾರು ಸೇರೋದೇ ಬೇಕಾಗಿಲ್ಲ ಅಂತ. ಆದರೂ ಹೈಕಮಾಂಡ್ ವಾರ್ನಿಂಗ್ ಇದ್ರೂ ಪ್ರಮುಖರು, ಪ್ರಭಾವಿಗಳು, ಹಿರಿಯರು ಅಂತ ಅನ್ನಿಸ್ಕೊಂಡಿರೋ ಗೃಹ ಸಚಿವರು ಪರಮೇಶ್ವರ್ ಅವರು, ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು ಒಟ್ಟಿಗೆ ಸೇರ್ಕೊಂಡಿದ್ರು, ಸಭೆ ಮಾಡಿದ್ರು. ಈಗ ಆಲ್ರೆಡಿ ಹೈಕಮಾಂಡ್ ನಾಯಕರೇ ಹೇಳಿದ್ರು, ನೀವು ಯಾರೂ ಒಟ್ಟಿಗೆ ಊಟಕ್ಕೆ, ತಿಂಡಿಗೆ, ಕಾಫಿಗೆ ಅಂತ ಸೇರೋದೇ ಬೇಡ ಅಂತ. ಕಳೆದ ಬಾರಿಯೂ ಕೂಡ ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಒಂದು ಮೀಟಿಂಗ್ ಇಟ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ದಲಿತ ನಾಯಕರುಗಳ ಮನೆಗೆ ಹೋಗ್ತಾರೆ, ರಾಜಣ್ಣ ಅವರನ್ನು ಸೇರಿಸ್ಕೊಂಡು. ಆಗಲೇ ಹೈಕಮಾಂಡ್ ನಾಯಕರು ಖಡಕ್ಕಾಗಿ ಹೇಳಿದ್ರು, ಮತ್ತೆ ಮತ್ತೆ ಈ ಥರದನ್ನು ಮಾಡಬೇಡಿ ಅಂತ. ಆಗ ಪರಮೇಶ್ವರ್ ಅವರು ಒಪ್ಕೊಂಡಿದ್ರು, ಆಯಿತು ಇನ್ಮೇಲೆ ಮಾಡಲ್ಲ ಅಂತ. ಈಗ ಅದೇ ಕೆಲಸವನ್ನು ಮತ್ತೆ ರಿಪೀಟ್ ಆಗಿ ಮಾಡಿದ್ದಾರೆ. ಹೇಳಲಿಕ್ಕೆ ಇವರೆಲ್ಲರೂ ಹಿರಿಯ ನಾಯಕರುಗಳು, ಅನುಭವಿ ನಾಯಕರುಗಳು, ಅಧಿಕಾರದಲ್ಲಿರುವವರು, ಇವ್ರುಗಳೇ ಮತ್ತೆ ಮತ್ತೆ ಸಭೆ ಮಾಡಬೇಡಿ ಅಂದ್ರು. ಸಭೆ ಮಾಡ್ತಾ ಇರೋದ್ರ ಉದ್ದೇಶ ಏನು? ಸಂಪುಟ ಪುನರಚನೆ ವೇಳೆ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಅಂತ ಏನಾದರೂ ಹೋರಾಡ್ತಾ ಇದ್ದಾರಾ? ಇವ್ರುಗಳ ಸ್ಥಾನದ ಮೇಲೂ ಏನಾದ್ರೂ ಸಮಸ್ಯೆ ಇದೆಯಾ? ತೂಗುಗತಿ ನೇತಾಡ್ತಾ ಇದೆಯಾ? ಅದಕ್ಕೆ ಸ್ಥಾನಮಾನವನ್ನು ಉಳಿಸ್ಕೊಳ್ಬೇಕು ಅಂತ ಹೋರಾಡ್ತಾ ಇದ್ದಾರಾ? ಅಥವಾ ದಲಿತ ಸಿಎಂ ವಿಚಾರವನ್ನ ಮತ್ತೆ ಮುನ್ನೆಲೆಗೆ ತರೋಣ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ? ಒಂದು ವೇಳೆ ಸಿಎಂ ಬದಲಾವಣೆ ಅನ್ನೋದೇ ಆದ್ರೆ ನಾವುಗಳೇ ಸಿಎಂ ಆಗಬೇಕು ಅನ್ನೋದನ್ನ ಹೇಳೋಣ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನ ಪಡ್ತಾ ಇದ್ದಾರಾ? ಪ್ರಶ್ನೆಗಳಿದೆ. ಇಲ್ಲ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ದಲಿತರನ್ನ ಒಗ್ಗೂಡಿಸ್ತಾ ಇದ್ದಾರ ನಾಯಕರುಗಳು, ನಾವೆಲ್ಲರೂ ಒಂದಾಗಬೇಕು ಮೊದಲಿಗೆ ಅಂತ. ಅಲ್ಲಿಂದಲೇ ದಲಿತ ಸಿಎಂ ಕೂಗನ್ನ ಹೆಚ್ಚು ಮಾಡೋಣ ಅನ್ನುವಂಥ ಪ್ರಯತ್ನದಲ್ಲಿ ಏನಾದರೂ ಇದ್ದಾರಾ? ಸಿಎಂ ಬದಲಾವಣೆಯ ಚರ್ಚೆ ಬಂದರೆ ದಲಿತ ಸಿಎಂ ಕೂಗನ್ನ ಮುಂದಕ್ಕೆ ತಂದು ಬಿಡೋಣ. ಪರಮೇಶ್ವರು, ಖರ್ಗೆ ಹೆಸರು ಮುಂದೆ ಬಿಡಲಿದ್ದಾರೆ ದಲಿತ ನಾಯಕರುಗಳು. ಖರ್ಗೆ ಹೆಸರನ್ನೆಲ್ಲಾಂದ್ರೂ ಮುನ್ನೆಲೆಗೆ ತಂತು ಅಂದರೆ ಯಾರು ಬೇಡ ಅಂತಾರೆ? ಖರ್ಗೆ ಅವ್ರ ಮುಂದೆ ಯಾರು ನಿಂತ್ಕೊಂಡು ಮಾತಾಡ್ತಾರೆ? ಖರ್ಗೆ ಅವ್ರಿಗಿಂತ ನಾಯಕ ಬೇಕಾ? ಹೈಕಮಾಂಡ್ ಆದರೂ ಖರ್ಗೆ ಅವ್ರನ್ನ ಬೇಡ ಅಂತ ಹೇಳೋದು ಹೆಂಗೆ? ಆಲ್ರೆಡಿ ಖರ್ಗೆ ಅವರಿಗೆ ಅನುಭವ ಇದೆ, ರಾಜಕಾರಣ ಕೇಂದ್ರದಲ್ಲೂ ಕೂಡ ಕೆಲಸವನ್ನು ಮಾಡಿರುವಂಥ ಅನುಭವ ಇದೆ. ಹೈಕಮಾಂಡ್ ಜೊತೆಗೂ ಕೂಡ ಒಳ್ಳೆ ಉತ್ತಮವಾದಂಥ ಬಾಂಡಿಂಗನ್ನು ಇಟ್ಕೊಂಡಿದ್ದಾರೆ. ಖರ್ಗೆ ಅವ್ರು ಹೇಳ್ದಂಗೆ ಕೇಳೋವಂಥ ನಾಯಕರುಗಳಿದ್ದಾರೆ. ಖರ್ಗೆ ಅವ್ರು ಏನಾದರೂ ನಾನೇ ಸಿ ಎಂ ಆಗ್ತೀನಿ ಅಂತಂದರೆ ಯಾರು ತುಟ್ಟಿಕ್ ಅನ್ನಂಗಿಲ್ಲ. ಸೊ ಹಾಗಾಗಿ ಖರ್ಗೆ ಅವ್ರ ಹೆಸರನ್ನು, ಇಲ್ಲಾಂದರೆ ಪರಮೇಶ್ವರ್ ಅವರು, ಈಗಾಗಲೇ ಅವ್ರಿಗೂ ಕೂಡ ಅನುಭವ ಇದೆ, ಒಳ್ಳೊಳ್ಳೆ ಖಾತೆಯನ್ನು ನಿಭಾಯಿಸಿದ್ದಾರೆ. ಇವರಿಬ್ಬರು ಹೆಸರನ್ನು ಮುಂದಕ್ಕೆ ತಂದ್ಬಿಟ್ಟು ಬಿಟ್ಬಿಡೋಣ. ಹೈಕಮಾಂಡ್ ನಾಯಕರಿಗೆ ಟೆನ್ಷನ್ ಆಗಬೇಕು, ಹೈಕಮಾಂಡ್ ನಾಯಕರಿಗೆ ಗೊಂದಲ ಆಗಬೇಕು, ಈಗೇನು ಮಾಡೋದು ಅಂತ. ರಾಜ್ಯದಲ್ಲಿ ದಲಿತ ವೋಟ್ ಬ್ಯಾಂಕ್ ನಿರ್ಣಾಯಕ ಇದೆ. ದಲಿತರ ವೋಟ್ ಅವಶ್ಯಕವಾಗಬೇಕಾಗಿದೆ, ನಿರ್ಣಾಯಕ ಪಾತ್ರ ವಹಿಸುತ್ತೆ. ದಲಿತ ನಾಯಕರುಗಳು ಕೂಡ ನಿರ್ಣಾಯಕ ಪಾತ್ರ ಕಾಂಗ್ರೆಸ್ನಲ್ಲಿ ವಹಿಸ್ತಾರೆ. ಹಾಗಾಗಿ ದಲಿತ ಸಿಎಂ ಕೂಗನ್ನು ಬಲವಾಗಿ ಪ್ರತಿಪಾದಿಸುವುದಕ್ಕೆ ದಲಿತ ನಾಯಕರು ಒಂದಾಗಿದ್ದಾರೆ. ಇದೇ ಕಾರಣಕ್ಕೆ ಮೂವರು ಸಭೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ.